ಕಾರ್ಕಳದ ಆರಾಮ್ ಇಂಡಸ್ಟ್ರೀಸ್ 50 ವರ್ಷದ ಸಂಭ್ರಮಾಚರಣೆಯಲ್ಲಿದ್ದು ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡಿ ಗ್ರಾಹಕರ ವಿಶ್ವಾಸ ಗಳಿಸಿರುವ ಈ ಸಂಸ್ಥೆಯು ಈ ಬಾರಿ ನವರಾತ್ರಿ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 22ರಿಂದ ಸೆಪ್ಟೆಂಬರ್ 29ರವರೆಗೆ ನವರಾತ್ರಿ ಸೂಪರ್ ಸೇಲ್ ಮತ್ತು ಕಾಂಬೋ ಸೇಲ್ ಅತ್ಯಾಕರ್ಷಕ ಆಫರ್ನಲ್ಲಿ ನಡೆಯಲಿದೆ. ಪ್ರೆಸ್ಟೀಜ್, ಪಿಜನ್, ಪ್ರೀಮಿಯರ್ ಹೀಗೆ ಹಲವಾರು ಗೃಹೋಪಯೋಗಿ ವಸ್ತುಗಳ ವಿಶೇಷ ಕಾಂಬೋ ಆಫರ್, ಎಕ್ಸ್ಚೇಂಜ್ ಆಫರ್ ಹಾಗೂ ರಿಯಾಯಿತಿ ಸೇಲ್ಸ್ ಲಭ್ಯವಿದೆ. ಯಾವುದೇ ಬ್ರ್ಯಾಂಡ್ನ ಹಳೆಯ ಗೃಹೋಪಯೋಗಿ ವಸ್ತುಗಳಾದ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್, ಮಿಕ್ಸರ್ ಗ್ರೈಂಡರ್, ಇಂಡಕ್ಷನ್ ಕುಕ್ ಟಾಪ್, ಕುಕ್ಕರ್, ಕ್ಯಾಟಲ್, ಮೈಕ್ರೋವೇವ್ ಓವೆನ್, ಜ್ಯೂಸರ್ ಬ್ಲೆಂಡರ್, ವಾಟರ್ ಪ್ಯೂರಿಫೈಯರ್, ವಾಕ್ಯೂಮ್ ಕ್ಲೀನರ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಯಾವುದೇ ಗೃಹೋಪಯೋಗಿ ವಸ್ತುಗಳ ಜೊತೆಗೆ ಅತ್ಯಾಕರ್ಷಕ ರಿಯಾಯಿತಿ ದರದೊಂದಿಗೆ ವಿನಿಮಯ ಮಾಡಿಕೊಳ್ಳಬಹುದು. ಯಾವುದೇ ವಸ್ತುಗಳನ್ನ ಖರೀದಿಸಿದಲ್ಲಿ ಬಜಾಜ್ ಕಂಪನಿಯ ಸುಲಭ ಕಂತುಗಳ ಇಎಂಐ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9591577325 ನಂಬರ್ಗೆ ಕರೆ ಮಾಡಿ ಸಂಪರ್ಕಿಸಬಹುದಾಗಿದೆ. ಸ್ಥಳ ಆನಂದ್ ಸೌಧ, ಮೇನ್ ರೋಡ್, ಕಾರ್ಕಳ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನವರಾತ್ರಿ ಹಬ್ಬದ ಶುಭ ಸಂದರ್ಭದಲ್ಲಿ ಕಾರ್ಕಳದ ಆರಾಮ್ ಫರ್ನಿಚರ್ ನಲ್ಲಿ ಒಂದು ಸ್ಪೆಷಲ್ ಆಫರ್ ಅನ್ನು ಘೋಷಿಸಿದ್ದಾರೆ. ಸೊ ಈ ಆಫರ್ ಗಳ ಉದ್ಘಾಟನೆ ಈಗ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಜೊತೆಯಾಗಿರುವವರು ಕಾರ್ಕಳ ನಗರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಿರಂಜನ್ ಜೈನ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಒಂದು ಆರಾಮ್ ಫರ್ನಿಚರ್ ನ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಯೋಗೀಶ್ ನಾಯ್ಕ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇನ್ನೋರ್ವ ಅತಿಥಿಯಾಗಿ ಜೊತೆಯಾಗಿರುವವರು ಕಾರ್ಕಳ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಶರೀಫ್ ಸರ್, ತಮ್ಮನ್ನು ಕೂಡ ಆರಾಮ್ ಸಮೂಹ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇರುವವರು ಸಮಾಜ ಸೇವಾ ಒಂದು ವಿಭಾಗದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿರುವವರು ರಮಿತಾ ಶೈಲೇಂದ್ರ ಅವರು. ಮೇಡಮ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಇರುವಂತಹವರು ಕೆಎಂಎಸ್ ಶಿಕ್ಷಣ ಸಂಸ್ಥೆಗಳ ಉಪನ್ಯಾಸಕರಾಗಿರುವಂತಹ ವಹಿದಾ ತೌಶಿಫ್ ಅವರು. ಮೇಡಮ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಇರುವವರು ಸಂತೋಷ್ ಕುಮಾರ್, ಸೇಲ್ಸ್ ಆಫೀಸರ್, ಟಿಟಿಕೆ ಪ್ರೆಸ್ಟೀಜ್ ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಆರಾಮ್ ಗ್ರೂಪ್ ನ ಸಂಸ್ಥಾಪಕರಾಗಿರುವಂತಹ ಟಿ ರಾಮಚಂದ್ರ ನಾಯ್ಕ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತಿಸ್ತಾ ಇದ್ದೇವೆ. ತಮ್ಮೆಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನೆರೆದಿರುವಂತಹ ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಆರಾಮ್ನ ಗ್ರಾಹಕರಿಗೆ ಒಂದು ಆರಾಮದಾಯಕವಾದ ಬಹಳ ಒಂದು ಅಚ್ಚುಮೆಚ್ಚಿನ ಆಫರ್ಗಳನ್ನು ವರ್ಷಂಪ್ರತಿ ನೀಡ್ತಾ ಇದ್ದಾರೆ. ಅದರಂತೆ ಈ ಬಾರಿ ಕೂಡ ಸೆಪ್ಟೆಂಬರ್ 22ರಿಂದ ಅಂದ್ರೆ ಇಂದಿನಿಂದ ಸೆಪ್ಟೆಂಬರ್ 29ರವರೆಗೆ ಒಂದು ಸೂಪರ್ ಸೇಲ್, ನಮ್ಮ ಒಂದು ಊಹೆಗೂ ನಿಲುಕದಂತಹ ಅತ್ಯಾಕರ್ಷಕ ಆಫರ್ಗಳನ್ನು ನೀಡಿದ್ದಾರೆ. ಸೊ ಆ ಆಫರ್ಗಳ ಉದ್ಘಾಟನೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಅತಿಥಿ ಗಣ್ಯರೆಲ್ಲರ ಜೊತೆಯಾಗಿ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. 50 ವರ್ಷಗಳ ಕಾಲ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳ ಮಾರಾಟ ಮತ್ತು ಮಾರಾಟದ ನಂತರ ಅದರ ಆ ಒಂದು ಇಲ್ಲಿನ ಒಂದು ಕೊಂಡೋದಂತ ಉತ್ಪನ್ನಗಳ ಸೇವೆಯಲ್ಲಿ ಗ್ರಾಹಕರೊಂದಿಗೆ ಉತ್ತಮವಾದ ಒಂದು ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಆರಾಮ್ ಫರ್ನಿಚರ್ ನಲ್ಲಿ ವರ್ಷಂಪ್ರತಿ ಕೂಡ ನವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳನ್ನು ನೀಡ್ತಾರೆ. ಈ ವರ್ಷವೂ ಕೂಡ ಇಲ್ಲಿರುವಂತಹ ಮುಖ್ಯವಾಗಿ ಪ್ರೆಸ್ಟೀಜ್, ಪಿಜನ್, ಪ್ಯಾನಾಸೋನಿಕ್ ಮತ್ತೆ ಪ್ರೀಮಿಯರ್ ಹೀಗೆ ಬೇರೆಲ್ಲ ಬ್ರಾಂಡೆಡ್ ಐಟಮ್ಗಳ ಮೇಲೆ ಆಕರ್ಷಕ ಆಫರ್ಗಳನ್ನು ನೀಡಿದ್ದಾರೆ. ಎಕ್ಸ್ಚೇಂಜ್ ಆಫರ್ ಆಗಿರ್ಬೋದು, ರಿಯಾಯಿತಿ ದರದಲ್ಲಿ ಪರ್ಚೇಸ್ ಆಗಿರ್ಬೋದು, ಹಾಗೆ ಇಎಂಐ ಕೂಡ ಅವಕಾಶವೂ ಇದೆ. ಎಲ್ಲ ಆಫರ್ಗಳಿಗೆ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಇಂದು ನಮ್ಮೊಂದಿಗೆ ಜೊತೆಯಾಗಿರುವಂತಹ ಅತಿಥಿ ಅಭ್ಯಾಗತರು ಚಾಲನೆ ನೀಡ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಆಫರ್ಗಳ ಹಬ್ಬಕ್ಕೆ ಒಂದು ಚಾಲನೆ ನೀಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಹಕರಿಗೆ ಈ ಒಂದು ಆಫರ್ಗಳ ಬಗ್ಗೆ ಸಂದೇಶವನ್ನು ನೀಡಬೇಕಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಜೊತೆಯಾಗಿರುವಂತಹ ಕಾರ್ಕಳ ನಗರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಿರಂಜನ್ ಜೈನ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆರಾಮ್ ಫರ್ನಿಚರ್ಸ್ ಇಂದು ಪ್ರಾರಂಭಗೊಳಿಸಿದಂತಹ ನವರಾತ್ರಿಯ ಉತ್ಸವದ ಮೆಗಾ ಆಫರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಎಲ್ಲ ಗ್ರಾಹಕರಿಗೂ ಕೂಡ ಗ್ರಾಹಕರು ಕೂಡ ಈ ಒಂದು ಆಫರ್ಗಳನ್ನು ಪಡೆದುಕೊಂಡು ಈ ಮಳಿಗೆಯ
ಉತ್ತರೋತ್ತರ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಕಾಲೇಜು ದಿನಗಳ ಸಂದರ್ಭದಲ್ಲಿ ಕಾರ್ಕಳಕ್ಕೆ ಬಂದಾಗ ಆಗಿನ ದಿನಗಳಲ್ಲಿ ಕೂಡ ಆರಾಮ್ ಫರ್ನಿಚರ್ಸ್ ಭಾಳ ಹೆಸರುವಾಸಿಯಾದ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಾಗಿತ್ತು. ಆರಾಮ್ ಓಣಿ ಅಂತ ಒಂದು ರಸ್ತೆಯಲ್ಲಿ ಗೋದ್ರೇಜ್ ಕಬಾಟ್, ಈಗ ನಾವು ಟೂತ್ಪೇಸ್ಟ್ ಅಂತ ಹೇಗೆ ಹೇಳ್ತೇವೋ ಆಗ ಗೋದ್ರೇಜ್ ಅಂತ ಆರಾಮ್ನ ಕಬ್ಬಿಣದ ಕಪಾಟಿಗೆ ನಾವು ಹೆಸರುವಾಸಿಯಾಗಿದ್ದ ಈ ಸಂಸ್ಥೆ ಇಲ್ಲಿವರೆಗೆ ಕಳೆದ 50 ವರ್ಷಗಳಿಂದ 50 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಬಂದು ಗ್ರಾಹಕರ ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಮುಂದೆಯೂ ಕೂಡ ಅತಿ ಹೆಚ್ಚು ಗ್ರಾಹಕರ ಹೊಂದುವಂಥ ಸಂಸ್ಥೆ ನಿಮ್ಮದಾಗಲಿ ಮತ್ತು ಎಲ್ರಿಗೂ ಶುಭವಾಗಲಿ. ಗ್ರಾಹಕರೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು ಸರ್ ತಮ್ಮ ಶುಭ ನುಡಿಗಳಿಗಾಗಿ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಇನ್ನೋರ್ವ ಅತಿಥಿ KMSP ಕಾಲೇಜಿನ ಲೆಕ್ಚರರ್ ಆಗಿರುವಂತಹ ವಹಿದಾ ತೌಶಿಫ್ ಮೇಡಮ್, ತಾವು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆ ಶಕ್ತಿ, ಅದು ಒಂದು ಶ್ರದ್ಧೆ, ಒಂದು ಪ್ರಯತ್ನ, ಇದು ಇದ್ರೆ ಖಂಡಿತ ಮಾತ್ರ ನಾವು ಜೀವನದಲ್ಲಿ ಸಫಲತೆಯನ್ನು ಪಡೆಯಬಹುದು. ಅದು ಈ ನಮ್ಮ ಸರ್ ಅವರು, ನಾವು ಅವ್ರ ಹತ್ರ ನೋಡಿದ್ದೇವೆ. ನಾವು ಸಣ್ಣನಿಂದಲೂ ಇಲ್ಲಿ ಬರ್ತಾ ಇದ್ದೆವು. ನಾವು ವುಮೆನ್ಸ್ ಕಾಲೇಜ್ಗೆ ಹೋದಾಗಲೂ ವುಮೆನ್ ಕಾಲೇಜಲ್ಲಿ ಡಿಗ್ರಿಯನ್ನು ಮಾಡಿದ್ದೆ. ನಾನು ಅಲ್ಲೂ ಆ ದಿನದಿಂದಲೂ ಪರಿಚಯ ಇದ್ದವರು. ನಾನು ಸಣ್ಣದಿರುವಾಗ ನನ್ನ ಅಂಕಲ್ ಜೊತೆಗೆ ಬಂದು ಇಲ್ಲಿ ಶಾಪಿಂಗ್ ಮಾಡಿದವರು. ಅದರ ನಂತರ ನನಗೆ ಅಲ್ಲಿ ಎಲ್ಲದನ್ನು ನಾನು ಬೇರೆ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿಯಷ್ಟು ನನಗೆ ಒಂದು ಸುಲಭ ದರದಲ್ಲಿ ಸಿಕ್ಕಿದ್ದು ಯಾವುದಿಲ್ಲ. ಅದಲ್ಲದೆ ಇನ್ನೂ ಇನ್ನೂ ನೆಕ್ಸ್ಟ್ ಜನ್ರೇಷನಿಗೂ ಇಂಟ್ರೊಡಕ್ಷನ್ ಮಾಡಿದ್ದೇನೆ, ಸರಿ ಗೊತ್ತಿಲ್ಲ. ಹಾಗೆ ಎಲ್ಲ ನಮ್ಮ ಇಲ್ಲೇ ಬಂದು ಖರೀದಿಸುವುದು. ಹಾಗೆ ಇನ್ನೂ ಇದು 50 ವರ್ಷಗಳು ಕಳೆಯುವುದಂತ ಹೇಳಿದರೆ ಸುಲಭದ ವಿಷಯ ಅಲ್ಲ. ತುಂಬ ಅದರಲ್ಲಿ ಕಷ್ಟಪಡಬೇಕಾಗಿದೆ. ಇನ್ನೂ 50 ವರ್ಷಗಳು ಇವರು ಸತತ ಪ್ರಯತ್ನದಿಂದ ಮುಂದುವರಿಯುವುದು ಅಂತ ನಾನು ಶುಭಾಶಿಸ್ತೇನೆ. ಧನ್ಯವಾದಗಳು ಮೇಡಮ್ ತಮ್ಮ ಶುಭ ನುಡಿಗಳಿಗಾಗಿ. ತಾವು ಹೇಳಿದಂತೆ ಓರ್ವ ವ್ಯಕ್ತಿ ಸಮಾಜದೊಂದಿಗೆ ಜೊತೆಯಾದಾಗ ಮಾತ್ರ ಆತ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಅಂತ ಒಂದು ಯಶಸ್ಸಿನ ಸಂಕೇತವಾಗಿ ಇಂದು 1975ರಲ್ಲಿ ನಮ್ಮ ಟಿ ರಾಮಚಂದ್ರ ಅವರಿಂದ ಪ್ರಾರಂಭಗೊಂಡಂತಹ ಆರಾಮ್ ಫರ್ನಿಚರ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ ಒಂದು ಸಮಾಜಕ್ಕೆ ಒಂದು ನಿದರ್ಶನವಾಗಿ ನಿಂತಿದೆ. ಸೊ ಇಂಥ ಒಂದು ಸಂಸ್ಥೆಯ ಬಗ್ಗೆ ಶುಭ ನುಡಿಗಳಿಂದ ಆಗಿದ್ದಂತಹ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂತಹ ಕಾರ್ಕಳ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಶರೀಫ್ ಸರ್, ತಾವು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನವರಾತ್ರಿ ಉತ್ಸವ ಸಂದರ್ಭದಲ್ಲಿ ನನ್ನೊಂದು ಭಾಗ್ಯ ಅಂತ ಹೇಳ್ಬೋದು. ನಾನು ಈ ಸಂಸ್ಥೆ ಹುಟ್ಟುವಾಗ ನಾನು ಹುಟ್ಟೇ ಇರಲಿಲ್ಲ. ನಾನು 1976ರಲ್ಲಿ ಹುಟ್ಟಿದೆ. ಆದರೆ ಇದು 75ರಲ್ಲಿ ಈ ಸಂಸ್ಥೆ ಹುಟ್ಟಿದೆ. ಹಾಗಾಗಿ ಇವತ್ತು 50ನೇ ವರ್ಷದಲ್ಲಿ ಅದನ್ನು ಉದ್ಘಾಟನೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿರು ದೇವರು ಕೊಟ್ಟಂಥ ಒಂದು ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ರಾಮಚಂದ್ರ ನಾಯ್ಕರವರು ನಿಮಗೆಲ್ಲವೇ ಗೊತ್ತು, ಸತತ 25 ವರ್ಷಗಳ ಕಾರ್ಕಳ ಪುರಸಭೆಯಲ್ಲಿ ಸದಸ್ಯರಾಗಿದ್ದುಕೊಂಡು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಕೆಲಸ ಮಾಡಿದಂಥವ್ರು. ಅವರೊಟ್ಟಿಗೆ ಸಹ ಕೆಲಸ ಮಾಡೋದ ಭಾಗ್ಯ ನನಗೆ ದೊರಕಿತ್ತು ಪುರಸಭಾ ಸದಸ್ಯನಾಗಿ. ಅದೇ ಥರ ಇವತ್ತು ಅವರ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡುವಂಥದ್ದು ಇವತ್ತು ನನಗೆ ಅವಕಾಶ ಸಿಕ್ಕಿತು. ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅವರು ಯೋಗೀಶ್ವರಿ ಅವರಿಗೆ, ಅವರಿಗೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಕಳ ಅಂತ ಹೇಳಿದ್ರೆ ಮುಂಚೆ ಆರಾಮ್ ಅಂತ ಏನಿದೆ, ಮೊದಲಾಗಿದ್ದಂಥದ್ದು ಖಾಲಿ ಕಬಾಟುಗಳು ಏನು ಬೇಕು ನಮಗೆ ಅಲ್ಲಿ ಆರಾಮಿಗೆ ಹೋದರೆ ಎಲ್ಲ ಸಿಕ್ಕು. ಒಂದು ಆರಾಮ್ ಓಣಿ, ಮತ್ತೊಂದು ಬಡವರಿಗೆ ಆಗಿದ್ದದಂತೂ ಶೆಣೆ ಬಿಡಿ ಓಣಿ. ಅಲ್ಲಿ ಎಲ್ಲ ಕಾರ್ಕಳದ ಬಡವರು ಬೀಡಿ ಕಟ್ಟಲಿಕ್ಕೆ ಬರ್ತಾಯಿದ್ರು ಆ ಶೆಣೆ ಓಣಿಗೆ. ಮತ್ತು ಏನಾದ್ರು ತಗೋಬೇಕು ಅವ್ನ ಮನೆಯಲ್ಲಿ ಏನಾದ್ರು ಉಳಿಸ್ಕೊಂಡದನ್ನು ಏನಾದ್ರು ಕಬಾಟ ಇಡಬೇಕಾದ್ರೆ ಆರಾಮಿಗೆ ಬರಬೇಕಾಗಿತ್ತು. ಮತ್ತು ಶಾಲೆಗೆ ಹೋಗುವವರು ಟೈಮ್ ಸರಿ ಉಂಟು ಅಂತ ನೋಡಬೇಕಾದ್ರೆ ಅಲ್ಲಿ ಮೇಲೆ ನೋಡಬೇಕು, ನಿಮ್ಮ ಬೇಡಿಯ ಮೇಲೆ ಒಂದು ಗಡಿಯಾರ ಇದೆ. ನಾವು ಕಾಲೇಜಿಗೆ ಹೋಗುವಾಗ ನೋಡೋದು ನಾವು ಕರೆಕ್ಟ್ ಟೈಮಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ. ಅಂದರೆ ಒಂದು ದುಡಿಮೆ, ಒಂದು ಉಳಿಸುವಂಥದ್ದು, ಒಂದು ಸಮಯದ ಒಂದು ಇದನ್ನು ಈ ಇಷ್ಟು ಜಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಆರೋಗ್ಯ ಬೇಕಾದ್ರೆ ಬದಿಯಲ್ಲಿ ಪ್ರತಿಭಾ, ಅದು ಕಾರ್ಕಳ ನರ್ಸಿಂಗ್ ಹೋಮ್ ಅಂತ ಹೇಳಿದ್ರೆ ನಾವು ಹೇಳೋದೆಲ್ಲ ಪ್ರತಿಭಾ ಅಂತ. ಪ್ರತಿಭಾ ಮೇಡಮ್ ಒಂದು ಅಲ್ಲಿದ್ದು ಅದು ಪ್ರತಿಭಾ ಅಂತಲೇ ಆಗಿತ್ತು. ಹಾಗೆ ಒಳ್ಳೆ ಒಂದು ಏರಿಯಾ, ಒಳ್ಳೆಯ ಒಂದು ಇದು. ಇವರಲ್ಲಿ ಕಳೆದ ಕೆಲವರು ರಾಮಚಂದ್ರ ನಾಯ್ಕರವರು ನಿಮ್ಗೆ ಗೊತ್ತಿರ್ಬೋದು, ರಾಜಕೀಯದಲ್ಲಿ ಸಹ ಅಲ್ಲ, ಇದು ಮಾತ್ರ ಅಲ್ಲ, ರಾಜಕೀಯದಲ್ಲಿ ಸಹ ನಾನು ಒಂದು ಹೆಸರನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಅವರ ಸಂಬಂಧಿಕರು, ಸ್ನೇಹಿತರು ಕಾರ್ಕಳದಲ್ಲಿ ಒಂದು ಛಾಪನ್ನು ಮೂಡಿಸಿದಂಥವರು ನಮ್ಮ ಯಶವಂತ್ ಪೈಗಳು. ನಾವು ಎಲ್ಲ ಕಾಂಗ್ರೆಸ್ ಬ್ಯಾಕ್ಗ್ರೌಂಡಿಂದ ಬಂದವರು, ನಾವು ಒರಿಜಿನಲಿ ಕಮ್ಯುನಿಸ್ಟ್ಗಳು, ಕೇರಳದವರು. ಆದರೆ ಇಲ್ಲಿ ಬಂದಾಗ ನಮಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಇದಿಲ್ಲ.
ಆದರೆ ಕಾಂಗ್ರೆಸ್ ಬಂದವರು ಆ ಕಾಲದ ನಾನು ಸಣ್ಣ ಇರುವಾಗ ಕೇಳ್ತಾ ಇದ್ದೆ, ನಮ್ಮ ಮನೆಗಳಲ್ಲಿ ಕೇಳ್ತಾ ಇದ್ದೆ, 3 ಓಟ್ ಹಾಕ್ಲಿಕ್ಕಿತ್ತು ಸರ್ ಆಗ ಹೇಳುದು ನಮ್ಮ ಮನೆಗಳಲ್ಲಿ ಇವರಿಗೆ ಸಹ ಗೊತ್ತು, 2 ಕಾಂಗ್ರೆಸ್ಸಿಗೆ 1 ಯಶವಂತರಿಗೆ ಅಂತ ಹೇಳಿ. ಅಷ್ಟು ಇವರು RSS ಬ್ಯಾಕ್ಗ್ರೌಂಡ್ನಲ್ಲಿ ಬಂದರು. ಪ್ರತಿ ಬಾರಿ ಸಹ ಎಲ್ಲ ಮನೆಗಳಿಗೆ ಹೋಗಿ ಎಲ್ಲ ಒಳ್ಳೆ ಕಾಂಟ್ಯಾಕ್ಟನ್ನು ಇಟ್ಕೊಂಡಂಥ ವ್ಯಕ್ತಿಗಳಾಗಿದ್ದರು ಇವರು. ಇಲ್ಲಿ GSP ಸಮುದಾಯ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಳ್ತಾ ಇದ್ರು. ಆ GSP ಸಮುದಾಯದೊಟ್ಟಿಗೆ ಎಲ್ಲರೊಟ್ಟಿಗೆ ಅಂದರೆ ವ್ಯಾಪಾರ, ಪ್ರತಿಯೊಬ್ಬರು ವ್ಯಾಪಾರದಲ್ಲಿದ್ದರು. ಪ್ರತಿಯೊಬ್ಬರು ಅವ್ರ ವ್ಯಾಪಾರ ಮಾಡಬೇಕಾಗಿತ್ತು. ಹಾಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಅಂಥ ಕೊಡುಗೆಯನ್ನು ಕೊಟ್ಟಂಥ ಕಾರ್ಕಳ ಇದು. ಆ ಕಾರ್ಕಳದಲ್ಲಿ ಇಂಥ ಒಂದು ಹಿರಿಯ ವ್ಯಕ್ತಿ ನಾನು ಬರೋವಾಗ ಸಿಕ್ಕಿದೆ. ಹೇಗಿದ್ದೀರಿ ಸರ್ ಅಂತ ಕೇಳಿದೆ. ತುಂಬ ಟೈಮ್ ಆಯ್ತು ನಿಮ್ಮ ಮಾತಾಡೋದೆ, ಸಿಗದೆ ನೀವು ಅಂತ. ಇದ್ದೇನೆ, ಆರೋಗ್ಯವಾಗಿದ್ದೀರಲ್ಲ ಅಂತ ಕೇಳಿದೆ. ಮೇಯ್ನ್ ನಾನು ನಡೀತಾ ಇರಿ, ನಿಲ್ಲಬೇಡಿ ಅಂತ ಹೇಳಿದ್ರು. ಯಾಕಂದರೆ ಎಷ್ಟು ನಾವು ನಡೀತಾ ಇರ್ತೇವೆ. ನನ್ನ ಅಜ್ಜ ಇದ್ದರು, ಅವರು ಸ್ವಲ್ಪ ಏಜ್ ಆದ ಕೂಡಲೇ ಒಂದು 90 years ಆಗುವಾಗ ಸಹ ನಡೀತಾನೆ ಇದ್ದರು. ಕೆಲವೊಮ್ಮೆ ಏನು ಮಾಡಿ ಹೇಳಿದರೆ ಕೇಳ್ತಾ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ಎಲ್ಲ ಆಟೋದವರಿಗೆ ಹೇಳಿ ಬಂದಿದ್ದೆ, ಎಲ್ಲಿ ಅವರು ಕಾಣ್ತಾರೆ, ಎಲ್ಲಿ ಕೂತ್ಕೊಂಡಿರ್ತಾರೆ, ಮನೆಗೆ ತಂದು ಬಿಡಿ, ಬಾಡಿಗೆ ನನ್ನ ಹತ್ರ ತಗೊಳ್ಳಿ ಅಂತ ಹೇಳಿ. ಅವ್ರು ಎತ್ಕೊಂಡು ಸೀದಾ ಹೋಗ್ತಾ ಇದ್ರು. ಆದರೆ ಅವ್ರು ಎಲ್ಲಿವರೆಗೆ ನಡೀತಾ ಇದ್ರ ಅಲ್ಲಿವರೆಗೆ ಆರಾಮಾಗಿದ್ರು. ಎಲ್ಲಿ ನಡೆಯೋದನ್ನು ನಿಲ್ಲಿಸಿದ್ರೋ ಅವರ ಜೀವನವನ್ನೇ ನಿಲ್ಲಿಸಿಬಿಟ್ರು. ಅದೇ ಥರ ಮನುಷ್ಯ ನಡೀತಾ ಇರಬೇಕು. ಅವರ ಈ ಒಂದು 50 ವರ್ಷ ನಡೆಸಿದ್ರ ಮುಂದಿನ 100 ವರ್ಷಗಳ ಕಾಲ ಇದು ನಡೀಲಿ. ಆ ಕಾಲದಲ್ಲಿ ಸಹ ನಾವು ನಿಮ್ಮ ಉದ್ಘಾಟನೆಯನ್ನು 100 ವರ್ಷಕ್ಕೆ ಸಂಭ್ರಮ ಮಾಡ್ತೀರಿ. ಆ ಸಂದರ್ಭ ನಾವೆಲ್ಲ ನೀವು ಒಟ್ಟಿಗೆ ಅಂತ ಒಂದು ಆಶಾಭಾವ ನಾನು ಇದು ಮಾಡ್ತಾ ಇದ್ದೇನೆ. ದಯವಿಟ್ಟು ನನಗೆ ಇಲ್ಲಿ ಇಷ್ಟೊಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಿ. ನೀವು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳು ಧನ್ಯವಾದಗಳು ಸರ್. ಆರಾಮ್ ಸಮೂಹ ಸಂಸ್ಥೆಯ ಸುದೀರ್ಘ ಯಶಸ್ವಿ ಪಯಣದ ಜೊತೆಗೆ ಈ ಒಂದು ಸಂಸ್ಥೆಯವರೊಂದಿಗೆ ತಮ್ಮ ಒಂದು ಸವಿ ನೆನಪುಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂತ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತಹ ಇನ್ನೋರ್ವ ಅತಿಥಿ ಸಮಾಜ ಸೇವಕಿ ರಮಿತಾ ಶೈಲೇಂದ್ರ ಮೇಡಮ್, ತಾವು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ಳಿ. ನಾನು ಕಾರ್ಕಳಕ್ಕೆ ಬಂದು 14 ವರ್ಷ ಆಯಿತು. 14 ವರ್ಷದಿಂದ ಮನೇಲಿ ಏನಾದರೂ ಫರ್ನಿಚರ್ ಹೇಳಿದ್ರೆ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಆರಾಮ್ ಇಂಡಸ್ಟ್ರಿ. ಯಾಕೆ ಹೇಳಿದ್ರೆ ಇಲ್ಲಿ ನಮಗೆ ಯಾವ ರೀತಿಯ ವಸ್ತು ಬೇಕು ಆ ರೀತಿಯಲ್ಲಿ ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ಅವ್ರು ಮಾಡಿಸಿ ಕೊಡ್ತಾರಲ್ಲ, ಆ ಪ್ರೀತಿ ಉಂಟಲ್ಲ, ಅದು ಎಲ್ಲ ಕಡೆ ಸಿಗುದಿಲ್ಲ. ಹಾಗಾಗಿ ಮನೆಯ ಒಂದು ಸದಸ್ಯರ ಥರ ನಮಗೆ ಆರಾಮ್ ಇಂಡಸ್ಟ್ರಿ ಹೇಳಿದ್ರೆ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ವಸ್ತುಗಳು ಬೇಕು ಅದೇ ರೀತಿಯಲ್ಲಿ ಬೆಲೆಯಲ್ಲಿ ಯಾವುದೇ ರಾಜಿ ಇಲ್ಲ. ಮತ್ತೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ಎಲ್ಲದರಲ್ಲೂ ಒಳ್ಳೆಯ ರೀತಿಯಲ್ಲಿ ಒಂದು ಜನರಿಗೆ ಸೇವೆಯನ್ನು ಕೊಡುವಂಥ ಸಂಸ್ಥೆ ಇದು. ಇನ್ನು ರಾಮಚಂದ್ರ ನಾಯ್ಕ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಹಲವಾರು ಸಮಾಜ ಸೇವೆಗಳನ್ನು ಮಾಡ್ತಾ ನಮ್ಮೆಲ್ಲರಿಗೂ ಆದರ್ಶವಾಗಿರುವವರು, ಅವರದ್ದೇ ನೆರಳಲ್ಲಿ ಬದುಕ್ತಾ ಇರುವವರು ನಮ್ಮ ಯೋಗೀಶ್ ಅಣ್ಣ ಮತ್ತು ಅವರ ದಂಪತಿಗಳು ಇಬ್ಬರು ಕೂಡ ಗ್ರಾಹಕರಿಗೆ ಪ್ರೀತಿಯಾಗಿದ್ದುಕೊಂಡು ಅಲ್ಲದೆ ಸಮಾಜಮುಖಿಯಾಗಿದ್ದುಕೊಂಡು ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಆರಾಮ್ ಇವತ್ತು ಫರ್ನಿಚರ್ಸ್ 50 ವರ್ಷವನ್ನು ಪೂರ್ತಿಗೊಂಡಿದೆ. ಇನ್ನೂ ಅದೆಷ್ಟೋ ವರ್ಷಗಳನ್ನು ಪೂರ್ತಿಗೊಳ್ಳಿ ಅಂತ ಹೇಳಿ ವೆಂಕಟರಮಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ನನ್ನನ್ನಿಲ್ಲಿ ಆತ್ಮೀಯವಾಗಿ ಕರೆದಂತಹ ಎಲ್ಲರಿಗೂ ತುಂಬ ಧನ್ಯವಾದ. ನವರಾತ್ರಿ ಒಂದು ಆಫರ್ಗಳ ಹಬ್ಬದಲ್ಲಿ ನಾವು ಕಾಣುವಂತಹ ಪ್ರಮುಖ ಹೆಸರು ಅದು ಪ್ರೆಸ್ಟೀಜ್ನ ಒಂದು ವಿಶೇಷ ಆಫರ್ಗಳನ್ನು ಅವ್ರು ನೀಡ್ತಾ ಇರ್ತಾರೆ. ಸೊ ಈ ಒಂದು ಸಂಸ್ಥೆ ಮುಖೇನ ಜನರಿಗೆ ತಲುಪಿಸ್ತಾ ಇರ್ತಾರೆ. ಸೊ ಆ ಒಂದು ಪ್ರೆಸ್ಟೀಜ್ ಕಂಪನಿಯ ಸೇಲ್ಸ್ ಆಫೀಸರ್ ಆಗಿರುವಂತಹ ಸಂತೋಷ್ ಕುಮಾರ್ ಇದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತಾಡಬೇಕು. ಮತ್ತೆ 50 ವರ್ಷ ಹಿಂದೆ ಇಲ್ಲಿ ನಮಗೆ ಕಬಟ್ ಇದೆಲ್ಲ ಮಾತ್ರ, ಈಗ ಮನೆ ಕಿಚನ್ಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ. ಅದೊಂದು ಸಂತೋಷದ ವಿಷಯ. ಮತ್ತು ಎಲ್ಲರಿಗೆ ಒಳ್ಳೆ ಆಫರ್ಸ್ ಯಾವಾಗಲೂ ಇರ್ತಾ ಇದೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡುವ ಮುಖೇನ ಜನರ ಮನದಲ್ಲಿ ನೆಲೆಯಾದವರು ನಮ್ಮ ಟಿ ರಾಮಚಂದ್ರ ನಾಯ್ಕ ಅವರು. ಸರ್, ತಮ್ಮ ಈ ಒಂದು ಆಫರ್ಗಳ ಹಬ್ಬದ ಬಗ್ಗೆ, ಸಂಸ್ಥೆಯ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಬಹಳ 50 ವರ್ಷದಿಂದ ನಾವು ಕಾಣ್ತಾ ಇದ್ದೇವೆ. ಯಾಕಂದರೆ ನಾವು ಲೋಕಲ್ಸ್, ಎಲ್ಲರೊಡನೆ ಪ್ರೀತಿ ವಿಶ್ವಾಸ ಇದ್ದವರು. ಹಾಗೆ ಆವಾಗಿನ ಕಾಲ ಈಗಿನ ಕಾಲ ಬಹಳಷ್ಟು ವ್ಯತ್ಯಾಸ ಇದೆ. ಆವಾಗ ನಾವು ಫರ್ನಿಚರ್ ಹೇಳಿದರೆ ಯಾರ ಮನೆಯಲ್ಲಿ ಸಹ ಒಂದೇ ಒಂದು ಕಪಾಟಿಲ್ಲ. 50 ವರ್ಷದ ಹಿಂದೆ ಕೇವಲ ರಿಚ್ ಇರುವಲ್ಲಿ ಒಂದು 8-10 ಮನೆಗಳಿಗೆ ಮಾತ್ರ ಒಂದು ಕಪಾಟಿತ್ತು. ಆದರೂ ಸಹ ನಮಗೆ ಎಲ್ಲರ ಮನೆಗಳಿಗೆ ಸಹ ನಮಗೆ ಕಪಾಟು ಒಂದು 8-10 ವರ್ಷಗಳಿಗೆ ಹೋಗುವ ಅದು ಸಹ 50-60-100 ರೂಪಾಯಿ ಸ್ಕೀಮೆಲ್ಲ ಮಾಡಿ, ಅಂದರೆ ಆಗ ತಿಳ್ಕೊಳ್ಳುವಷ್ಟು ಕೆಪಾಸಿಟಿ ಸಹ ಇಲ್ಲ ಆ ಟೈಮ್ನಲ್ಲಿ. ಲಕ್ಕಿ ಡ್ರಾ ಮಾಡೋದು, 100-150 ಜನರನ್ನು ಸೇರಿಸಿ ಒಂದು ಸ್ಕೀಮ್ ಮಾಡೋದು. ಹಾಗಾಗಿ ಎಲ್ಲರ ಮನೆಯಲ್ಲಿ ಸಹ ನಮ್ಮ ಫರ್ನಿಚರ್ ಹೋಗುವಂತಾಯಿತು 10-15 ವರ್ಷದವರೆಗೆ. ಹಾಗೆ ನಮ್ಗೆ ಸಹ ಇತ್ತೀಚೆಗೆ ನಮ್ಮ ಮಗ ಯೋಗೇಶ್ ಮತ್ತು ನನ್ನ ಸೊಸೆ ಸಹ ಸೇರಿದ ಮೇಲೆ ಬಹಳಷ್ಟು ಎಕ್ಸ್ಪಾನ್ಷನ್ ಆಯಿತು. 40-50 ವರ್ಷ ಹಿಂದಿನ ಜೀವನ ಮತ್ತು ಈಗಿನ ಪ್ರೆಸೆಂಟ್ ಜೀವನ ಬಹಳಷ್ಟು ವ್ಯತ್ಯಾಸ ಇದೆ.
ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುವಾಗ ಪ್ರತಿಯೊಂದು ಹೊಸ ಹೊಸ ರೀತಿಯಲ್ಲಿ ಬದಲಾಗ್ತದೆ. ಈಗಿನ ಮಾಡರ್ನ್ ಯುಗ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಅಯ್ಯೋ ಈ ರೀತಿಯಲ್ಲೂ ಕಾಲ ಬದಲಾಗಿದೆ ಅಂತ. ಹಾಗೆ ಈಗ ಕಾಲಕ್ಕೆ ತಕ್ಕಂತೆ ಫರ್ನಿಚರ್ ಇವು ಯಾವುದೇ ಐಟಮ್ ಪ್ರತಿಯೊಂದು ಬದಲಾಗುವಾಗ ನಮ್ಮ ಸಂಸ್ಥೆ ಸಹ ಅದೊಟ್ಟಿಗೆ ನಾವು ಹೋಗುವಂತೆ ಈಗ ನಮ್ಮ ಹೊಸ ಪೀಳಿಗೆ ಅಂದರೆ ನನ್ನ ಮಗ ಸೊಸೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಸುಂದರ ಶೋರೂಮ್ ನಿರ್ಮಿಸಿದ್ದಾರೆ. ಹಾಗೆ ನಮ್ಮ 12-3 ಕಡೆಯಲ್ಲಿ ಸಹ ಬ್ರಾಂಚಸ್ ಎಲ್ಲ ಆಗಿದೆ. ಹಾಗಾಗಿ ನನಗೆ ಸಹ ಬಹಳ ಸಂತೋಷ ಆಗ್ತದೆ ನಮ್ಮ ಸಂಸ್ಥೆ ವೃದ್ಧಿ ಆಗೋದು. ಹಾಗೆ ಎಲ್ಲರ ನಮ್ಮ ಕಾರ್ಕಳ ಜನರಿಗೆ ಎಲ್ಲ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೆ ಅಂತ ನನಗೆ ಸಹ ಭರವಸೆ ಇದೆ. ಹಾಗಾಗಿ ಇಂದು ನಮ್ಮ ಅತಿಥಿ ಅಭ್ಯಾಗತರ ಒಂದಿಗೆ ಈ ಸುಂದರ ಕೊಡುಗೆ ನವರಾತ್ರಿಯ ಕಾರ್ಯಕ್ರಮದ ಈ ಸುಂದರ ಕೊಡುಗೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ನಾನು ಸಹ ನಮ್ಮ ಸಂಸ್ಥೆಯ ಪರವಾಗಿ ಅವರನ್ನೆಲ್ಲರನ್ನು ಅಭಿನಂದಿಸಿ, ಹಾಗಾಗಿ ಇನ್ನು ನಮ್ಮ ಕಾರ್ಕಳ ಜನತೆಗೆ ಸಹ ಈ ಆಫರ್ನ ಸದುಪಯೋಗವನ್ನು ಆದಷ್ಟು ಪಡೆಯಿರಿ. ಯಾಕಂತ ಹೇಳಿದರೆ ಸುಮಾರು ಅದರ ರೇಟ್ ಎಲ್ಲ ಕಂಪೇರ್ ಮಾಡುವಾಗ ಅರ್ಧಕ್ಕಿಂತಲೂ ಕಡಿಮೆ ರೇಟು ಅಂತ ನೋಡ್ತಾ ಇದ್ದೇನೆ ನಾನು ಸಹ. ಸೆಲ್ಲಿಂಗ್ ಪ್ರೈಸಿಗಿಂತ ಎಷ್ಟೋ ಕಡಿಮೆ ಆಫರ್ನಲ್ಲಿ ನಮ್ಮ 2-3-4 ಕಂಪನಿಗಳು ಮುಂದೆ ಬರ್ತಿದ್ದಾವೆ. ಅದರ ಸದುಪಯೋಗ ಪ್ರತಿ ಮನೆಗೆ ಸಹ ತಲುಪಲಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆಯಲಿ ಅಂತ ನಮ್ಮ ಕಾರ್ಕಳದ ಜನರಲ್ಲಿ ನಾನು ಅರಿಕೆ ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದವರು ಮಗದೊಮ್ಮೆ ನಾನು ವಂದಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಈ ಬಾರಿಯ ನವರಾತ್ರಿಯ ಆಫರ್ ಏನು ಸೂಪರ್ ಸೇಲ್ ಇದೆ, ಇದು ಇಂದು ಅಂದ್ರೆ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 29ರವರೆಗೆ ನಡೆಯಲಿಕ್ಕಿದೆ. ಮುಖ್ಯವಾಗಿ ಇಲ್ಲಿರುವಂತಹ ಪ್ರೆಸ್ಟೀಜ್, ಪಿಜನ್, ಪ್ಯಾನಾಸೋನಿಕ್, ಪ್ರೀಮಿಯರ್ ಹಾಗೆ ಪೊನ್ಮನಿ ಸೇರಿದಂತೆ ಇತರ ಬ್ರಾಂಡೆಡ್ ಗೃಹೋಪಯೋಗಿ ಉತ್ಪನ್ನಗಳ ಮೇಲೆ ವಿಶೇಷ ಆಫರ್ಗಳಿದೆ. ಕೊಂಬಿ ಆಫರ್ ಇದೆ, ಎಕ್ಸ್ಚೇಂಜ್ ಆಫರ್ ಇದೆ. ಇದರ ಜೊತೆಗೆ ಏನು EMI ಅವಕಾಶವೂ ಕೂಡ ಇಲ್ಲಿ ಲಭ್ಯವಿದೆ. ಸೊ ಯಾರು ಮಿಸ್ ಮಾಡದೆ ಈ ಒಂದು ದಿನಗಳಲ್ಲಿ ನಿಮ್ಗೆ ಬೇಕಾದಂತಹ ಐಟಮ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಹೇಗೆ ಬಂದಂತಹ ಅತಿಥಿಗಳನ್ನು ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇವೋ ಅಷ್ಟೇ ಪ್ರೀತಿ ಗೌರವದಿಂದ ಅವರನ್ನು ಬೀಳ್ಕೊಡುವುದು ಕೂಡ ನಮ್ಮ ಕರ್ತವ್ಯವಾಗಿದೆ. ಅಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಈ ಸಂಸ್ಥೆಯ ಬಗ್ಗೆ ಶುಭ ನುಡಿಗಳನ್ನು ಆಡಿರುವಂತಹ ಕಾರ್ಕಳ ನಗರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಿರಂಜನ್ ಜೈನ್ ತಮಗೆ ಆರಾಮ್ ಸಮೂಹ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ನುಡಿಗಳನ್ನು ಆಡಿರುವಂತಹ ಕಾರ್ಕಳ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಶರೀಫ್ ಸರ್ ತಮಗೂ ಕೂಡ ಆರಾಮ್ ಸಮೂಹ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆಗೂಡಿರುವಂತಹ ನಮ್ಮವರೇ ಆಗಿರುವಂತಹ KMS PU ಕಾಲೇಜಿನ ಲೆಕ್ಚರರ್ ಆಗಿರುವಂತಹ ವಹಿದಾ ತೌಸಿಫ್ ಮೇಡಮ್ ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಸಮಾಜ ಸೇವಕಿ ರಮಿತಾ ಶೈಲೇಂದ್ರ ಮೇಡಮ್ ತಮಗೂ ಕೂಡ ಆರಾಮ್ ಸಮೂಹ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಇರುವವರು ಸಂತೋಷ್ ಕುಮಾರ್, ಸೇಲ್ಸ್ ಆಫೀಸರ್ TTK ಪ್ರೆಸ್ಟೀಜ್ ಸರ್ ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಸರ್ವರಿಗೂ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.